ದೇವಸ್ಥಾನಕ್ಕೆಂದು ಮೀಸಲಿದ್ದ ನಿವೇಶನವನ್ನು ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿದ ಪಿಡಿಒ, ಗ್ರಾಮಸ್ಥರಿಂದ ತರಾಟೆ. ಅಕ್ಕಿರಾಂಪುರ ಪಂಚಾಯಿತಿಯ ಕರ್ಮಕಾಂಡ. ಯಾರೇ ಬಂದ್ರು ನಾವು ಇದನ್ನ ಏನೇ ಕೊಲೆ ಹಾಕೊಳ್ಳಿ, ಈ ಜಾಗದಕ್ಕೆ ಮಾತ್ರ ಯಾವನು ಬಿಡಿಸ್ಕೊಳ್ಳಲ್ಲ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದ್ದು, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಲಂಚ ಪಡೆದು ಮಹಿಳೆ ಹೆಸರಿಗೆ ಖಾತೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರಸಿದ್ಧಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಇದ್ದ ಜಾಗವನ್ನು ಕೆಲ ವರ್ಷಗಳ ಹಿಂದೆ ಬೇರೆ ತಾಲೂಕಿನಿಂದ ಇಲ್ಲಿ ಬಂದು ವಾಸ ಮಾಡುತ್ತಿರುವ ಶರೀಫ್ ಉನ್ನೀಸಾ ಖಾದರ್ ಸಾಬ್ ಎಂಬುವರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಹಣ ಕೊಟ್ಟರೆ ಪಂಚಾಯಿತಿಯನ್ನೇ ಮಾರುವುದರಲ್ಲಿ ಯಾವುದೇ ಅನುಮಾನವಿಲ್ಲದಂತಿದೆ. ಈ ಪಂಚಾಯಿತಿಯ ಕರ್ಮಕಾಂಡ ಕೇಳೋರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. 22-23 ವರ್ಷದಿಂದ ನಾವು ಗಣೇಶನ ಇಕ್ತಾ ಇದ್ದೀವಿ. ಅದು ರಿಜಿಸ್ಟ್ರೇಷನು ಆಗೈತೆ, ಖಾತೆನೂ ಆಗೈತೆ, ಎಲ್ಲ ಆಗೈತೆ. ಇಷ್ಟಿನ ನಮ್ಮ ಅವರಲ್ಲೇ ಇತ್ತು. ಈಗ ಈ ಸೆಕ್ರೆಟ್ರಿಗಳು ಅವರು ಇವರು ಸೇರಿಬಿಟ್ಟು ಬೇರೆಯವರಿಗೆ ಖಾತೆ ಮಾಡಿಬಿಟ್ಟವ್ರೆ. ಇವ್ರು ಖಾತೆ ಮಾಡೋಕ್ಕೇನು ಅಲ್ಲಿ ಅಳ್ತಿಗೆ ಬಂದಿಲ್ಲ. ಅವರೇ ಪಾರ್ಟಿನೇ ಇಷ್ಟಡಿ ಅಂತ ಅಳ್ಕೊಬರೋದು, ಇಷ್ಟಡಿ ಅಂತ ಹೇಳ್ಬಿಟ್ಟು ಹೇಳಿ ಇವ್ರ ತಾಗೆ ಈ ಸತಿ ಕೊಟ್ಟವ್ರೆ. ಅದು ನಮಗೆ ಗೊತ್ತಾಗಿ ನಾವು ತಡಾಕಿದ್ದಕ್ಕೆ ಇವಾಗ ನಾವು ಮಾಡಿಲ್ಲ ಅಂತ ಬೆಳಿಗ್ಗೆ 10 ಗಂಟೆಯಿಂದ ಇಂಥವ್ರಿಗೂ ನೀವು ಬಂದ್ರೂ ಅವ್ರಿನ್ನ ಇದು ಡಿಮ್ಯಾಂಡ್ ತೆಗ್ದಿಲ್ಲ. ಬೆಳಿಗ್ಗಿಂದ ಕೇಳ್ತಾರೆ ಯಾರು ಮಾಡ್ಯವ್ರೆ, ಏನು ಮಾಡಿ, ನಾನು ಮಾಡಿಲ್ಲ ಅಂತ. ಇನ್ನು ಯಾರು ಮಾಡಿದ್ರು? ಇವ್ರು ಮಾಡಿದ್ರೆ ಬಂದಿಲ್ಲ. ಇವ್ರು ಯಾರೂ ಬಂದಿಲ್ಲ. ಪಾರ್ಟಿಗಳೇ ಅಳ್ಕೊಬರೋದು. ಈ ಸ್ಟಡಿ ಐತೆ ಅಂದರೆ ಇವ್ರು ಮಾಡೋಕ್ಕೆ ಮಾಜೂರು ಏನಿಲ್ಲ, ಹಂಗೆ ಮಾಡೋರು, ಖಾತೆ ಮಾಡೋರು. ದುಡ್ಡು ಕಾಸು ಇಸ್ಕೊಂಡೇ ಮಾಡಿರೋದು. ಇನ್ನು ಪುಸ್ತಕ ಮಾಡೋದು. ನಿಮಗೆ ಯಾವ ಕಡೆಯಿಂದ ಬಂದಿತ್ತು? ಟ್ರಸ್ಟಲ್ ಹೆಸರಲ್ಲಿ ಇರೋದು? ಟೆಕ್ಸ್ಟೈಲ್ ಹೆಸರು ಐತೆ. ನಮಗೆ ಬೀಳ್ತು. ಅದು ಒಂದು 13 ಎಕರೆ ತಗೊಂಡ್ರು. ಗುಡ್ಲುಗಳೆಲ್ಲ ಸುತ್ತೋಲ್ಲ. ಅವಾಗಿಂದಲೂ ನಾವು ಗಣೇಶನೇ ಇಟ್ಕೊಂಡಿದ್ದೀವಿ. ಗಣೇಶ ಗುಂಡಿತ್ತು, ಆಳದ ಗುಂಡಿ ಇತ್ತು, ಯಾರು ಬಂದು ತೆಗಿಲಿಲ್ಲ. ಅಲ್ಲಿ ನಾವು ಒಂದು 200 ಲೋಡ್ ಒಡಿಸಿ ಅದನ್ನ ಭರ್ತಿ ಮಾಡ್ಕೊಂಡು ನಾವು ಗಣೇಶನ ಪ್ರತಿ ವರ್ಷ ಗಣೇಶ ಸೀಟು ಗೀಟು ಎಲ್ಲ ಐತೆ. ಅಲ್ಲಿ ಬೇಕಾದ್ರೆ ಅಲ್ಲೂ ಫೋಟೋ ಹೊಡ್ಕೊಂಡ್ರಿ. ಈಗ ಯಾರ ಹೆಸರಿಗೆ ಮಾಡಿಕೊಟ್ಟವ್ರೆ? ಯಾರೋ ಸಾಬ್ರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಶರೀಫುಲ್ಲಾ ಖಾದರ್ ಸಾಬ್ ಅಂತಲೇ ಅವ್ರ ಹೆಸರಿಗೆ ಆಗೈತೆ. ಈಗ ಅವ್ರ ಹೆಸರಿಗೆ ಮಾಡವ್ರೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಣ ಪಡೆದು ನಕಲಿ ಖಾತೆ ಮಾಡಿಕೊಟ್ಟಿದ್ದಾರೆಂದು ಅಲ್ಲಿನ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪಿಡಿಒ ರವಿಕುಮಾರ್ಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಇದೇ ಊರು ಅಕ್ಕಿರಾಂಪುರ. ನಾವು 4 ಜನ ಇದ್ದೀವಿ, ಅಣ್ಣ ತಮ್ಮಗಳು 4 ಜನ ಇದ್ದೀವಿ. ಒಬ್ಬನೇ ಎಳ್ಳೆನ ಹೆಸರು ಪ್ರಸನ್ನ ಅನ್ನೋ ಹೆಸರಿಗೆ ಅಳತೆ ಮಾಡಿಬಿಟ್ಟು ಈ ಸತ್ ಮಾಡ್ಯಾವ್ರು. ನಾವು ನೋಟಿಸು ಕಳಿಸಿದ್ದೀವಿ. ವಿವಿಗೋಗಿ ಕಳಿಸಿದ್ವಿ ನೋಟಿಸು, ಇಲ್ಲಿಗೂ ಬಂದಿವಿ. ಈಗ ನಿಮಗೆ ಗೊತ್ತಿಲ್ದಂಗೆ ನಮ್ಮ ಹೋಮ್ ಶಾಪ್ ಅವೆಲ್ಲ ತಗೊಂಡೇನೋ ಮಾಡ್ಬೇಕು ಬೇಡವಾ? ಏನೂ ಇಲ್ಲ. ನಮ್ಮನ್ನು ಕೇಳಿಲ್ಲ. ದುಡ್ಡು ಇಸ್ಕೊಳ್ಳೋದು ಮಾಡ್ಕೊಡೋದು. 1-2 ರಿಂಗ್ ಬಿಟ್ಟರೆ ಪಿಟ್ಗುಂಡಿಗೆ ಹಿಂಗೆ ಟಕ್ಕನ್ನಕ್ಕೆ 1 ನಿಮಿಷಕ್ಕೆ 500 ಕೊಡಬೇಕು. ಒಂದು ಸೈಟ್ಗೆ ಒಂದು ಮನೆ ಬೇಕು ಅಂದ್ರೆ 500 ಕೊಡಬೇಕು. ಒಂದು ಫೋಟೋ 1 ನಿಮಿಷಕ್ಕೆ ಹಿಂಗೆ ಅನ್ನೋಕ್ಕೆ ಒಂದು ದಿವಸ ಎಲ್ಲ ನಾವು ಕೆಲಸ ಮಾಡಬೇಕು. ಯಾರು ಆ ಫೋಟೋ ತೆಗೆಯಕ್ಕೆ ಬರೋಣ? ಸುರೇಶ್ ನಾವು ಯಾರ್ಯಾರನ್ನ ಕಳಿಸ್ತಾರೋ ಒಂದು ಟ್ರಿಪ್ ಅವರು ಅವರು ಒಂದು ಪಿಟ್ಗುಂಡಿ 2 ರಿಂಗ್ ಬಿಟ್ರು 500 ರೂಪಾಯಿ ಕೊಡ್ಬೇಕು ಫೋಟೋ ತೆಗಿಯೋಕ್ಕೆ. ಒಂದು ಖಾಲಿ ಜಾಗಕ್ಕೆ ಫೋಟೋ ಮಾಡಿರಿ ಅಂದರೆ 500 ಕೊಡ್ಬೇಕು. 500,000 GPS ಅವ್ರು ಹೇಳ್ದಷ್ಟು ಕೊಡಬೇಕು. ಇಲ್ಲಾಂದರೆ ತಡಿ ಬಂದೆ ಅಂತ ಫೋನಾಗ ಮಾತಾಡ್ಕೊಂಡು ಏನೋ ಒಂದು ಹೇಳ್ಬಿಟ್ಟು ಕಾರಣ ಹೊರಟ್ಬಿಡ್ತಾರೆ. ದುಡ್ಡು ಕೊಟ್ಟರೆ ಮಾತ್ರ. ತಿರ್ಗಾ ನಾವು ಅವ್ರಿಗೆ ಹೇಳ್ದಷ್ಟು ಕೊಟ್ಟು ತಿರುಗಿ ಮಾಡಿಸ್ಕೋಬೇಕು ಅಷ್ಟೇ. ಇಲ್ಲಿ ಕೆಲಸ ಮಾಡುತ್ತಿರುವ ಬಿಲ್ ಕಲೆಕ್ಟರ್ ಅಂಜನಪ್ಪನವರಿಗೆ ಈ ಸ್ವತ್ತು ಖಾತೆ ಮಾಡಲು ಸುಮಾರು 7,000 ಹಣ ಪಡೆದು ಯಾವ ಕೆಲಸವೂ ಮಾಡದೆ ಪ್ರತಿದಿನ ಅಲೆಯುವಂತೆ ಮಾಡಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ.
ಎಸ್ಸಿ ಎಸ್ಟಿ ಹಣವೂ ಸಹ ಗುಳುಂ. ಎಸ್ಸಿ ಎಸ್ಟಿಗಳಿಗೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ದುರುಪಯೋಗವಾಗಿದೆ ಎಂದು ಅಲ್ಲಿನ ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ದಲಿತರಿಗೆ ಬಳಸಿಲ್ಲ, ಆದರೆ ಹಣ ಮಾತ್ರ ಬ್ಯಾಂಕ್ ಖಾತೆಯಲ್ಲಿ ಇಲ್ಲ. ನಮಗೆ ತಮಟೆ ವಾದ್ಯ ನೀಡಿ 15 ವರ್ಷಗಳೇ ಕಳೆದಿವೆ. ನಾವು ಎಷ್ಟು ಬಾರಿ ತಮಟೆ ನೀಡಲು ಹೇಳಿದರೂ ಹಣ ಇಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಪಿಡಿಒ ರವಿಕುಮಾರ್ ವಿರುದ್ಧ ಆರೋಪ ಮಾಡಿದ್ದಾರೆ. 5 ವರ್ಷಕ್ಕೊಂದ್ಸಲಿ ತಮಟೆ ಕೊಡ್ಸಿರೋದು, ತಮಟೆ ಕೊಡ್ಸಿರೋದು ತಿಂಗಳಲ್ಲಿ 15 ವರ್ಷ ಒಂದ್ಸರಿ ಕೊಡ್ಸಿದ್ವಿ. ನಮ್ಮ ಪೀಡಲ್ಲಿ ಕೊಡ್ಸಿದ್ವಿ. ಈಗ ತಾನೇ ಎಷ್ಟು ವರ್ಷ ಆಯ್ತು ಇದಾಗಿ? ತಮಟಿಗೆ ಎಷ್ಟು ಲಕ್ಷ ಆಗೈತೆ? 11 ವರ್ಷ ಜಾತ್ರೆ ಆಗಿ 11 ವರ್ಷದಿಂದ ಈಚೆಗೆ ತಮಟೆ ಕೊಡ್ಸಿದ್ದೀರ. ಯಾರ ನಮ್ಮದವ್ರು ಹೇಳಿದ್ರೆ ಜನಗಳ ಹತ್ರ ಎತ್ತಿ ತಮಟೆ ಕೊಡಿಸಿದ್ವಿ ನಾವು. ಎಸ್ಸಿ ಜಾತ್ರೆ ಆಗೈತೆ. ಈಗ ತಮಟೆ ಕೊಡ್ಸಿರೋ ಒಂದು ಹೆಸರು ರೆಜುಲೇಷನ್ ಮಾಡೋರೆ ತಮಟಿಗೆ. ಇವ್ರು ತಮಟೆ ಕೊಡ್ತಾರೆ ಕೇಳಿ, ಎಷ್ಟು ಕೊಡ್ಸಾರ ಕೇಳ್ರಿ, ಎಷ್ಟು ಲಕ್ಷ ಹಾಕ್ಬೋದು ತಮಟಿಗೆ? ಎಷ್ಟು ಆಗ್ಬೋದು ಅದಕ್ಕೆ? 25 ಆಗಲಿ, ಹಂಗೆ ಆಗಲಿ. ಕೂಡಲೇ ನಮ್ಮ ವರಸಿದ್ಧಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಖಾತೆ ಮಾಡದಿದ್ದರೆ ಪಂಚಾಯಿತಿ ಬೀಗ ಜಡಿದು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸ್ಥಳೀಯ ದಲಿತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ.